ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಧನಾಕರ್ಷಣೆಯಾಗಿ ಸಮೃದ್ಧಿ ನೆಲೆಯಾಗಬೇಕಿದ್ರೆ ಮನೆಯಲ್ಲಿ ಯಾವ ಟೆಕ್ನಿಕ್ ಅನ್ನು ಮಾಡಬಹುದು, ಯಾವ ತಂತ್ರವನ್ನು, ಯಾವ ಉಪಾಯವನ್ನು ಮಾಡಿದಾಗ ಸ್ವಲ್ಪ ಧನಾಕರ್ಷಣೆ ನಮಗೆ ಜಾಸ್ತಿ ಬರ್ತದೆ. ಸೊ ನೋಡಿ, ನಿಮ್ಮ ಜಾತಕ ತುಂಬಾ ಇಂಪಾರ್ಟೆಂಟ್. ನಮ್ಮ ಮೂಲ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ, ಯಾವ ಅಂತರ್ಭುಕ್ತಿ ನಡೀತಾ ಇದೆ, ಇದೆಲ್ಲ ಇಂಪಾರ್ಟೆಂಟ್. ನಮ್ಮ ಲಗ್ನ ಯಾವುದು, ಲಗ್ನಾಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ, ಇದೆಲ್ಲ ಇಂಪಾರ್ಟೆಂಟ್. ಸೊ ವ್ಯಯಭಾವ ನೋಡಬೇಕು. ಆದರೂ ಕೆಲವೊಂದು ತಂತ್ರಗಳನ್ನು ನಾವು ಮಾಡಿದಾಗ ಅಲ್ಲಿ ನಮಗೊಂದು 30% ಅದರ ರಿಸಲ್ಟ್ ಸಿಗ್ತಕ್ಕಂಥದ್ದು ನಂಬಿಕೆಯಿಂದ ಮಾಡಿದಾಗ. ತುಂಬ ಜನ ಸಿಕ್ಕಿದ ತುಂಬ ತಂತ್ರಗಳನ್ನೆಲ್ಲ ಕೊಟ್ಟಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ಲಿ. ಇವತ್ತು ಧನಾಕರ್ಷಣೆಯಾಗಿ ಸಮೃದ್ಧಿ ನೆಲೆ ಆಗಬೇಕಿದ್ರೆ, ಸ್ವಲ್ಪ ಹಣ ಎಲ್ಲ ಬ್ಲಾಕೇಜ್ ಆಗಿದ್ರೆ ಬರಬೇಕಿದ್ರೆ, ನಾನೊಂದು ಒಂದು ಶುಕ್ಲ ಪಕ್ಷದ ಅಂದ್ರೆ ಅಮಾವಾಸ್ಯೆ ಕಲ್ದು ಬರ್ತಕ್ಕಂಥ ಶುಕ್ಲ ಪಕ್ಷ ಏನಿದೆ, ಸೊ ಆ ಮೊದಲ ವಾರ ಮಾಡಬೇಕಿದ್ದಂಥ ತಂತ್ರವನ್ನ ಹೇಳ್ತೇನೆ. ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಈ ತಂತ್ರವನ್ನ ಮಾಡಬೇಕು. ಶುಕ್ಲ ಪಕ್ಷದ ಮೊದಲ ಶುಕ್ರವಾರವೇ ಆಗಿರಬೇಕು. ಯಾವ ಸಮಯದಲ್ಲಿ ಮಾಡಬಹುದು? ಸಂಜೆ ಹೊತ್ತು ಮಾಡಿದ್ರೆ ಬೆಸ್ಟ್. ಸಂಜೆ ಸಮಯ ಇಲ್ಲ ಅಂತಕ್ಕಂಥವ್ರು ಮುಂಜಾನೆ ಕೂಡ ಈ ತಂತ್ರವನ್ನ ಮಾಡಬಹುದು. ಏನು ಈ ತಂತ್ರ? ಇದಕ್ಕೆ ಬೇಕಾಗತಕ್ಕ ವಸ್ತುಗಳು ಯಾವುದು? ಸರಳ ವಸ್ತುಗಳು, ನಾವು ಮನೆಯಲ್ಲಿ ಯೂಸ್ ಮಾಡತಕ್ಕಂಥ ವಸ್ತುಗಳಿಂದ ನಾವು ಧನಾಕರ್ಷಣೆಯನ್ನು ಮಾಡಬಹುದು. ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಅಲ್ಲಿ ಲಕ್ಷ್ಮೀ ನೆಲೆಯಲ್ಲಿರ್ತಕ್ಕಂಥ ಸ್ಥಾನ ಯಾವುದು ಅಂತ ಕೇಳಿದ್ರೆ, ಆ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ, ಅದು ಅಗ್ನಿ ತತ್ವದಲ್ಲಿ ಲಕ್ಷ್ಮಿ ಇರ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಅಡುಗೆ ಕೋಣೆ ಏನಿದೆ ಅದನ್ನು ತುಂಬಾ ಕ್ಲೀನ್ ಆಗಿರ್ಬೇಕು. ಅಲ್ಲೆಲ್ಲ ಚೆಲ್ಲಿರಬಾರ್ದು, ಅದನ್ನು ಒರೆಸ್ತಾ ಇರಬೇಕು, ಗ್ಯಾಸ್ ಅನ್ನೆಲ್ಲ ಒರೆಸ್ತಾ ಇರಬೇಕು. ಅಲ್ಲಿ ಲಕ್ಷ್ಮೀ ನೆಲೆ, ಅಗ್ನಿ ತತ್ವದು ಶುಕ್ರನ ಜಾಗ, ಸಂಪತ್ತನ್ನು ಕೊಡ್ತಕ್ಕಂಥ ಜಾಗ ಅದು. ಮತ್ತೆ ವೆಸ್ಟ್ ಪ್ಲೇಸ್ ಅಂದ್ರೆ ಪಶ್ಚಿಮ, ಉತ್ತರದಿಂದ ಬರ್ತಕ್ಕಂಥಲ್ಲ ಅವಕಾಶಗಳು. ಉತ್ತರದಿಂದ ನಮಗೆ ಅವಕಾಶಗಳು ಬರ್ತದೆ, ಪೂರ್ವ ಮತ್ತು ಉತ್ತರದ ಅವಕಾಶ. ಅದು ಸ್ಟಾಕ್ ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ ಅದು ಪಶ್ಚಿಮದಲ್ಲಿ ಸ್ಟಾಕ್ ಆಗ್ತದೆ. ಅದಕ್ಕೋಸ್ಕರ ಪಶ್ಚಿಮ ಯಾವಾಗಲೂ ಎತ್ತರ ಸ್ಥಾನದಲ್ಲಿ ಇರಬೇಕು ಅಂತ ನಮ್ಮೆಲ್ಲ ಹಿರಿಯವರೆಲ್ಲ ಹೇಳ್ತಾ ಇದ್ರು. ಅಂದ್ರೆ ಸ್ಟಾಕ್ ಆಗಬೇಕು ಅಂತ, ಅಲ್ಲಿ ಫ್ಲೋ ಆಗಬಾರ್ದು ಅಂತ. ಅದೇ ರೀತಿ ಅಗ್ನಿ ತತ್ವ, ನಿಮ್ಮ ಏನಿದೆ ಅಡುಗೆ ಮಾಡೋ ಕೋಣೆ, ಅಲ್ಲಿ ಅಗ್ನಿ ತತ್ವ ಅದನ್ನು ತುಂಬಾ ಕ್ಲೀನ್ ಆಗಿರ್ಬೇಕು, ನಿಮ್ಗೆ ಹಣ ಬರ್ತದೆ. ಅಲ್ಲಿ ನೀರೆಲ್ಲ ಫ್ಲೋ ಆಗಬಾರ್ದು, ಅಲ್ಲಿ ನೀರೆಲ್ಲ ಹೋಗ್ತಾ ಇರಬಾರ್ದು, ಹಣ ನಿಲ್ಲುವುದಿಲ್ಲ ಅವಾಗ ಕೈಯಲ್ಲಿ. ಸೊ ಏನ್ ಮಾಡಬೇಕು ನೋಡಿ, ನಮ್ಗೆ ದಾಲ್ಚಿನ್ನಿ ಪೌಡರ್ ಸಿಗ್ತದೆ. ದಾಲ್ಚಿನ್ನಿ ಪೌಡರ್ ಅದನ್ನು ನಾವು ಹುಡಿ ಮಾಡ್ಬೋದು, ಅಥವಾ ಕೆಲವೊಂದ್ಸಲ ದಾಲ್ಚಿನ್ನಿ ಸಿಗ್ತದೆ. ದಾಲ್ಚಿನ್ನಿ ಪೌಡರ್ ಅನ್ನ ಅದಕ್ಕೆ ಒಂದು 6 ಲವಂಗವನ್ನು ಸೇರಿಸಬೇಕು. 6 ಲವಂಗ ಮತ್ತೆ ಸ್ವಲ್ಪ ಪಚ್ಚ ಕರ್ಪೂರ, ಇದನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಅದನ್ನ ಸಂಕಲ್ಪ ಮಾಡಿ ದೇವರ ಹತ್ರ, ಎಲ್ಲ ಮೂಲದಿಂದ ಹಣಗಳು ಬರಲಿ, ನನ್ನ ಬ್ಲಾಕೇಜ್ ಎಲ್ಲ ಹೋಗ್ಲಿ, ಸ್ವಲ್ಪ ನಮ್ಮ ಕೈಯಲ್ಲಿ ಹಣ ನಿಲ್ಲಿ, ಮನೆಯಲ್ಲಿ ಹಣಗಳು ಬರಲಿ ಅಂತ ನಂಬಿಕೆಯಿಂದ ಪ್ರಾರ್ಥನೆಯನ್ನ, ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಎಲ್ಲದರಲ್ಲಿ ಇಡಬಹುದು. ಎಷ್ಟು ಸಮಯ ಇರ್ಬೋದು? ಒಂದು 3 ತಿಂಗಳು ಮತ್ತೊಂದು 2 ತಿಂಗಳಾದ್ಮೇಲೆ ಅದನ್ನ ನೀರಲ್ಲಿ ವಿಸರ್ಜಿಸಿ, ಮತ್ತೆ ಅದೇ ರೀತಿ ಪ್ರಥಮ ಶುಕ್ಲ ಪಕ್ಷದ ಪ್ರಥಮ ಶುಕ್ರವಾರ ಮತ್ತೆ ಇದನ್ನ ಮಾಡಬಹುದು. ಮತ್ತೆ ಸಾಧ್ಯ ಇದ್ರೆ ನಿಮಗೆ ಪ್ರತಿ ಶುಕ್ರವಾರ ನಿಮ್ಮ ಅಗ್ನಿ ತತ್ವ ಏನಿದೆ ಅಲ್ಲಿ ಆ ಅಡುಗೆ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಇಡ್ತಾ ಬನ್ನಿ. ತುಪ್ಪದ ದೀಪ ಪ್ರತಿ ಶುಕ್ರವಾರ ಸಂಜೆ ತುಪ್ಪದ ದೀಪವನ್ನು ಇಡ್ತಾ ಬಂದಾಗ ನಿಮಗೆ ಹಣಾಕರ್ಷಣೆ, ಧನಾಕರ್ಷಣೆ, ನಿಮ್ಮಲ್ಲಿ ಸಮೃದ್ಧಿ ಖಂಡಿತವಾಗಲೂ ನಿಲ್ಲುತ್ತದೆ. ನಂಬಿಕೆ ಇದ್ದವರು ಈ ತಂತ್ರವನ್ನು ಮಾಡಿ, ನಾವು ತಂತ್ರವನ್ನು ಕೊಟ್ಟಿದ್ದೇವೆ ತುಂಬ ಜನರಿಗೆ, ಅವರು ಮಾಡಿದವರಿಗೆ ರಿಸಲ್ಟ್ ಸಿಕ್ಕಿದೆ. ಸೊ ಶುಕ್ಲ ಪಕ್ಷದ ಶುಕ್ರವಾರ ಮಾಡ್ತಕ್ಕಂಥ ತಂತ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ.